ಬಾಯ್ಸ್ ಫೇರ್ವೆಲ್ 4 ವರ್ಷ ಕಷ್ಟಪಟ್ಟು ನೆಂಕ್ಲೇನಿ ಬಿಡ್ದು ಪೋಂದಿಲ್ಲ ತುಂಬ ಬೇಜಾರಾಗ್ತಾ ಉಂಟು. ಅದಕ್ಕೆ ನಾವು ಇದಕ್ಕೆ ಹಾಕಿದ್ವಿ ಅರಣ್ಯಕ್ಲ ಬಿಡ್ದು ಪೋಂದಿಲ್ಲ ಖುಷಿ ಒಂದು ನಾನು ಎದುರು ಮಾಡಿದ್ರೆ ಎಂಗ್ಲ ತೋಜ ಅಯ್ಯೋ ನಿಮ್ಮ ಭೇಟಿಯ ಎಷ್ಟು ಸಮಯ 7 ತಿಂಗಳ ನಂತರ ಬ್ರೋ 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 ನಿಮ್ಮದು ಔಟ್ಫಿಟ್ ವರ್ತ್ ಎಷ್ಟು ಬ್ರೋ? ಔಟ್ಫಿಟ್ ಬಗ್ಗೆ ಕಮೆಂಟ್ ಮಾಡ್ತೀವಿ ನೆರಡಿ 5 ಮಲ್ಲ ನೆರಡಿಗೆ ಏನಿದೆ ಬಟ್ ಏನು ಬರ್ತಿರ್ಬೋದು. ನಾವು ಮಾತಾಡಬೇಕಾದ್ರೆ ನಮ್ಮ ಮನಸ್ಸಿನ ಮಾತು ನಮ್ಮ ಫೇವ್ರೆಟ್ ಭಾಷೆಯಲ್ಲಿ ಒಳ್ಳೆಯ ಅಂತ ಹೇಳ್ತಾರೆ. ಹೋಪ್ಫುಲಿ ನಮ್ಮಲ್ಲಿ ಲೇಡೀಸ್ ಫ್ಯಾಕಲ್ಟೀಸ್ ಇಲ್ಲ. ಸೀನಿಯರ್ಸ್ ಎಲ್ಲ ಹೇಳ್ತಿದ್ರು ಇದಕ್ಕೆ ಯಾಕೆ ಬಂದ್ರಿ ಮಾರೆ, ಬೇರೆ ಯಾವ್ದಾದ್ರು ಮನೆಗೆ ಬರ್ಬೇಕಿತ್ತು ಅಂತ ಕೇಳ್ತಿದ್ರು. ನಾವು ಸಹ ನಮ್ಮ ಜೂನಿಯರ್ಸ್ಗೆ ಅದನ್ನೇ ಹೇಳ್ತಿದ್ವಿ ಫಸ್ಟ್ ಇಯರ್ ಅಲ್ಲಿ ಇರುವಾಗ. ಗೊತ್ತಿರ್ಬೋದು ಫಸ್ಟ್ ಇಯರ್ ಕೊಡ್ತೇನೆ ಆದ್ರೆ ಸಹ ಮಾಡಕ್ಕಿದ್ದೆ ಗೊತ್ತಾಗ್ಲಿಲ್ಲ ಆ ಸರ್. ಬಾಯ್ಸ್ ಫೇರ್ವೆಲ್ 4 ವರ್ಷ ಕಷ್ಟಪಟ್ಟು ನೆಂಕ್ಲೇನಿ ಬಿಡ್ದು ಪೋಂದಿಲ್ಲ ಬಾಯ್ ಬಾಯ್ ಟಾಟಾ. ಇಂತ ಲಾಸ್ಟ್ ದಿನ ಮಾತ ಫಾರ್ಮಲ್ಸ್ ಪಡೋದು ಬರ್ತೀರಿ ಯಾರು ಮಾತ್ರ ಇಂಚ ಪಡೋದು ಬರ್ತೀರಿ ಬರೀ ಇಂಚ ಬಕ ಮಾತ ಫಾರ್ಮಸ್ ಆಸ್ಥೆಟಿಕ್ ಮೂಲ ಇರಲಿ ಯಾನ್ಲ ಎಲ್ಲ ಬಾಯ್ 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 ಟ್ರೀಟ್ ಎಂಕ್ಲ ಬಾಯ್ ಬಾಯ್ ಟ್ರೀಟ್ ಎಂಕ್ಲ ಆಸ್ಥೆಟಿಕ್ ಪೂರ ಪೂರ ಫಾರ್ಮಸ್ ಅಂತ ತುಂಬ ಬೇಜಾರಾಗ್ತಾ ಉಂಟು. ಅದಕ್ಕೆ ನಾವು ಇದಕ್ಕೆ ಹಾಕಿದ್ವಿ ನಮ್ಮ ಸರ್ ಇದು ಅಲ್ಲ ಜೊತೆ ನಮ್ಮ ಸರ್ ಟೈಗರ್ ನಮ್ಮ ಮರೈನಿದ್ದು ಟೈಗರ್ ಗಗ ಮರೈನ ಟೈಗರ್ ಬಗ್ಗೆ ಅದು ಬಂಟ ಅವ ಮೆರೈನ್ ಟೈಗರ್ ಅರಣ್ಯಕ್ಲ ಬಿಡ್ದು ಬಂದು ಖುಷಿ ಒಂದು ನಾನು ಎದುರು ಮಾಡಿದ್ರೆ ಎಂಗ್ಲ ತೋಜ ಅಯ್ಯೋ ಲಾಸ್ಟ್ ದಿವಸ ಮೆಕ್ಯಾನಿಕಲ್ ದೇ ಮುಕ್ಕಲ್ ನಾಂಡಿ ಇತ್ತಾಂಡಿ పోపిని మేవరిల్లే ఎలక్ట్రికల్ దే ನಿಮ್ಮ ಭೇಟಿಯ ಎಷ್ಟು ಸಮಯ 7 ತಿಂಗಳ ನಂತರ ಗಟ್ಟಿ ಬಂದ್ರಲ್ಲ ಈಗ ನಾಮ ಸಾಪಿಡ್ ಮಾರೆ ಎಂತ ಮತ್ತೆ ಕ್ಯಾಮರಾ ಬಂದ ಔಟ್ಫಿಟ್ ಮೈ ಔಟ್ಫಿಟ್ ವರ್ಕ್ ಈಗ ನೋಡಿ ನಿನ್ನ ಔಟ್ಫಿಟ್ ಮಾಡ್ತೀವಿ ಬ್ರೋ ನಿಮ್ಮದು ಔಟ್ಫಿಟ್ ವರ್ತ್ ಎಷ್ಟು ಬ್ರೋ? ಔಟ್ಫಿಟ್ ಬರ್ತಾ ಬಂದಿದೆ ಸರಿ ಫೋಕಸ್ ಮಾಡ್ಕೊ ಮಾರೆ. This is from Peter England. This is from Peter England, 3000. This is from I don't know, it's about 2000 I think, and this of what which company bro, which company I don't know. This is of 2000 and socks 5 rupees and under without koilika 1 day borrowed and ini ದಾದ ಒಂದು ಮೂರು ನಮ್ಮ ಬೇರೆ ಔಟ್ಫಿಟ್ ಬಗ್ಗೆ ಕಮೆಂಟ್ ಮಾಡ್ತೀವಿ. ಸ್ವಲ್ಪ ನಾನು 1000 ಸತಿ ಯೋಚನೆ ಮಾಡ್ತೀವಿ ಔಟ್ಫಿಟ್ ಪಾತ್ರ ನೇರೊಂದುಲ್ಲರಿಗೆ ಬ್ಲ್ಯಾಕ್ ಬಾಡ್ನಾಗ ನೆರಡಿ 5 ಮಲ್ಲ ನೆರಡಿಗೆ ಏನಿದೆ ಬಟ್ ಏನು ಬರ್ತಿರ್ಬೋದು ನನ್ನ ಪ್ರಶ್ನೆ ಅಂಚ ಲಾಸ್ಟ್ ದಿನ ಪೂರ ಬ್ಲ್ಯಾಕ್ embark on a journey of reflection, gratitude and celebration of incredible contributions that ನಮ್ಮ ಋಷಿ Now I'm going to announce the AIMS members for the academic year 2023-24. I request principal also to honor them with a certificate and a memento. Mr. Karthik H.K. served as department member for Lalitaranga. Hello everyone, I'm Rishikesh. I'm speechless really. So first of all, I love to thank our principal for motivating us throughout the engineering life. So actually ನಾವು ಮಾತಾಡಬೇಕಾದ್ರೆ ನಮ್ಮ ಮನಸ್ಸಿನ ಮಾತು ನಮ್ಮ ಫೇವ್ರೆಟ್ ಭಾಷೆಯಲ್ಲಿ ಒಳ್ಳೆಯ ಅಂತ ಹೇಳ್ತಾರೆ. ನಾವು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀನಿ. ನಾವು ಫಸ್ಟ್ಗೆ ಬರಬೇಕಾದ್ರೆ ಇನ್ 2020 So
we have no knowledge about our career, future, no nothing. Zero knowledge. ನಾವು ಇಲ್ಲಿ ಬರ್ಬೇಕಾದ್ರೆ ನಮ್ಮ ಸರ್ಗಳು ಅಂದ್ರೆ ವಿವೇಕ್ ಸರ್, ನಿತಿನ್ ಸರ್, ಜೋಗಿ ಸರ್, ಸುನೀಲ್ ಸರ್, ನಮ್ಮ HOD ಲೋಕೇಶ್ ಸರ್, ಟೋನಿ ಸರ್, ಇವರೆಲ್ಲ ನಮ್ಮನ್ನೊಂದು ಈ ಬಂಡೆಯಿಂದ ಶಿಲ್ಪ ಕೆತ್ತನೆ ಮಾಡಿದ ಹಾಗೆ ಗುರು. ಈಗ ಹೇಳ್ಬೇಕಂದ್ರೆ ನಮಗೆ ನಮ್ಮ ಫ್ಯೂಚರ್ ಬಗ್ಗೆ ಫುಲ್ ಐಡಿಯಾ ಇದೆ, ಏನ್ ಮಾಡಬೇಕು, ನೆಕ್ಸ್ಟ್ ಏನ್ ಮಾಡಬೇಕು. ಸೊ ಥ್ಯಾಂಕ್ ಯು ಆಲ್ ದಿ ಪ್ರೊಫೆಸರ್ಸ್. ಹೋಪ್ಫುಲಿ ನಮ್ಮಲ್ಲಿ ಲೇಡೀಸ್ ಫ್ಯಾಕಲ್ಟೀಸ್ ಇಲ್ಲ. ಆಕ್ಚುಲಿ ಏನಂದ್ರೆ ಲೇಡೀಸ್ ಫ್ಯಾಕಲ್ಟೀಸ್ ಇದ್ರೆ ಅವರು ಹೈಸ್ಕೂಲ್ ಟೀಚರ್ಸ್ನಾಗೆ ಕಂಟ್ರೋಲ್ ಮಾಡೋಕೆ ನೋಡ್ತಾರೆ. ನಮ್ಮ ಪ್ರೊಫೆಸರ್ಸ್, ಮೇಲ್ ಪ್ರೊಫೆಸರ್ಸ್, ಸೊ ಅವರೆಲ್ಲ ನಮ್ಮ ಬಿಗ್ ಬ್ರದರ್ಸ್ ಹಾಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ನಿಮ್ಮನ್ನು ಯಾವುದು ಮರೆಯಲ್ಲ ನಾವು. ಇನ್ ಫ್ಯೂಚರ್ ಅಲ್ಲಿ ಏನಾದರೂ ಹೆಲ್ಪ್ ಬೇಕಾದ್ರೆ ನಿಮ್ಗೆ ಕಾಲ್ ಮಾಡ್ತೀವಿ. ಸೊ ನಮ್ಮನ್ನು ಮರಿಬೇಡಿ, ಕಾಲ್ ಎತ್ತಿ ನಮ್ಗೆ ಹೆಲ್ಪ್ ಮಾಡಿ. ಸೊ ಆಲ್ಸೋ ಅವರ ಜೂನಿಯರ್ಸ್ ನಮ್ಮ ಸರ್ಗಳು ಹೇಳಿದಾಗ ಕೇಳ್ಕೊಳ್ಳಿ, ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ ದ ಬೆಸ್ಟ್. ಸೊ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಫಾರ್. ಸೊ ನಾನು ಫಸ್ಟ್ ಟೈಮ್ ಬಂದು ಮಾತಾಡೋದು. ನನಗೆ ಏನು ಹೇಳಬೇಕಂತ ಗೊತ್ತಾಗ್ತಿಲ್ಲ. ಫಸ್ಟ್ ಇಯರ್ ಅಲ್ಲಿ ಬಂದಾಗ ಸೀನಿಯರ್ಸ್ ಎಲ್ಲ ಹೇಳ್ತಿದ್ರು, ಇದಕ್ಕೆ ಯಾಕೆ ಬಂದ್ರಿ ಮಾರೆ, ಬೇರೆ ಯಾವ್ದಾದ್ರು ಮನೆಗೆ ಬರ್ಬೇಕಿತ್ತು ಅಂತ ಕೇಳ್ತಿದ್ರು. ನಾವು ಸಹ ನಮ್ಮ ಜೂನಿಯರ್ಸ್ಗೆ ಅದನ್ನೇ ಹೇಳ್ತಿದ್ವಿ. ಫಸ್ಟ್ ಇಯರ್ ಅಲ್ಲಿ ಇರುವಾಗ ಗೊತ್ತಿರ್ಬೋದು, ಕೆಲವರು ಬಂದು ಕೇಳಿದ್ದಾರೆ ಏನೆಲ್ಲ ಮಾಡಬೇಕು ಅಂತ. ನಾನು ಹೇಳ್ತಿದ್ದೆ ಬರಬೇಡಿ, ಎಂತಕ್ಕೆ ಬರ್ತೀರಂತ. ಆದರೆ ಈಗ ನಮ್ಮ ಸೀನಿಯರ್ಸ್ ಇಂದ ನಮಗೆ ತುಂಬ ಹೆಲ್ಪ್ ಆಗಿದೆ. ಅವರು ಒಳ್ಳೆ ಕಂಪನಿಗೆಲ್ಲ ಜಾಯ್ನ್ ಆಗಿ ನಮ್ಮ ಕಾಲೇಜನ್ನು ರೆಫರ್ ಮಾಡ್ತಿದ್ದಾರೆ. ಹಾಗಾಗಿ ನಮಗೆ ಸಹ ಕೆಲಸ ಸಿಗೋದ್ರಲ್ಲಿ ಸುಲಭ ಆಗ್ತುಂಟು. ಹಾಗೆ ನಾವು ಟ್ರೈ ಮಾಡಿ ನಮ್ಮ ಜೂನಿಯರ್ಸ್ ಅವರಿಗೆ ರೆಫರ್ ಮಾಡ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇವೆ. ಆಮೇಲೆ ನಮ್ಮ ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ವಿವೇಕ್ ಸರ್ ಆಗಲಿ, ಜೋಗಿ ಸರ್ ಆಗಲಿ, ನಿತಿನ್ ಸರ್ ಆಗಲಿ, ನಮ್ಮ ಶಂಕರ್ ಸರ್ ಆಗಲಿ, ಲೋಕೇಶ್ ಸರ್, ಸುನೀಲ್ ಸರ್, ಮತ್ತೆ ಸತೀಶ್ ಸರ್, ಇನ್ನೂ ತುಂಬ ಜನ ಇದ್ದಾರೆ. ನಮ್ಮದು ಫಸ್ಟ್ ಇಯರ್ ಅಲ್ಲಿ ಮ್ಯಾಮ್ನವರೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾನು ಥಿಯರಿ ಅಂದ್ರೆ ನನಗೆ ಆಗ್ತಿರ್ಲಿಲ್ಲ. ಮ್ಯಾಥ್ಸ್ ಅದೆಲ್ಲ ನನಗೆ ತುಂಬ ಇಷ್ಟ ಇತ್ತು. ಆ ಕ್ಲಾಸಲ್ಲಿ ಮಲಗ್ತಿರ್ಲಿಲ್ಲ, ಮತ್ತೆ ಎಲ್ಲ ಕ್ಲಾಸಲ್ಲಿ ಮಲಗಿದ್ದೇನೆ. ಫಸ್ಟ್ ಬೆಂಚಲ್ಲಿ ಕೂರ್ತಿದ್ದೆ ನಾನು, ಆದ್ರೆ ಸಹ ಮಲಗ್ತಿದ್ದೆ. ಗೊತ್ತಾಗ್ಲಿಲ್ಲ ಆ ಸರ್ ಗೊತ್ತಾಗಲಿಲ್ಲ. ಮತ್ತೆ ಫ್ರೆಂಡ್ಸ್ನವರು ಎತ್ತಿಸ್ಟಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಪ್ರಸಾದ್ ಆಗಲಿ, ಎತ್ತಿಸ್ಟಿಗೆ ಸಹ ಆಗಲಿಲ್ಲ. ತುಂಬ ಮಿಸ್ ಮಾಡ್ಕೊಳ್ತೇನೆ ಕಾಲೇಜ್ ಡೇಸ್ ಅನ್ನು. ಮತ್ತೆ ಜೂನಿಯರ್ಸ್ ನಾ ಅಷ್ಟು ಇನ್ವಾಲ್ವ್ ಆಗಿಲ್ಲ, ಇಂಟರ್ಫಿಯರ್ ಆಗಲಿಲ್ಲ. ಕೆಲವರಿದ್ದಾರೆ ಅಲ್ಲಿ, ನಿತೀಶ್, ಶ್ರೇಯಸ್, ನಿತೀಶ್, ಕೀರ್ತನ್ ಎಲ್ಲ ಇದ್ದಾರೆ. ಅವರೊಟ್ಟಿಗೆ 4 ಮಂದಿ ಒಟ್ಟಿಗೆ ಇದ್ದೆ. ಸುಪ್ರತ್ ಇದ್ದಾರೆ, ಕಾಣಿಸಿರ್ಲಿ ಅರ್ಥ ಕಣ್ಣಿಗೆ. ಹಾಗೆ ಎಲ್ಲರಿಗೆ ಸಹ ಆಲ್ ದಿ ಬೆಸ್ಟ್ ಹೇಳ್ತಿದ್ದೇನೆ ಫ್ಯೂಚರ್ಗೆ. ಮೇಕ್ ಅವರ್ ಕಾಲೇಜ್ ಪ್ರೌಡ್. ಥ್ಯಾಂಕ್ ಯು. ಪ್ರಶಾಂತ್ ನೆಕ್ಸ್ಟ್. Thank you for your honest feedback.